ಮೊನ್ನೆ ಒಂದು ಮಗುನ ಎತ್ಕೊಂಡು ಬಂದ್ರು, ನೆಕ್ಸ್ಟ್ ಬರ್ಬೇಕಾದ್ರೆ ನಡ್ಕೊಂಡು ಬರ್ತಾರೆ. ಇಂಥದ್ದೆಲ್ಲ ಪವಾಡ ಮಹಿಮೆ ಅಯ್ಯಪ್ಪ ಸ್ವಾಮಿಯ ಭಕ್ತ ವೃಂದದಲ್ಲಿ ನಡೆದಿದೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಿದೆ. ನಾವು ಡೈಲಿ 5 ಗಂಟೆಗೆ ಲಾಗ್ ನೋಡುತ್ತೇವೆ, ನೀವು ಕೂಡ ತಪ್ಪದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವರು ಶಬರಿಮಲೆಗೆ ಹೋಗಲಿಕ್ಕೆ ಹಾಗೆ ಇರುಮುಡಿ ಕಟ್ಟುವ ಶಾಸ್ತ್ರ ಇತ್ತು. ಬೆಳಗ್ಗೆ ಬೇಗ 6 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ. ನಾವು ಅದಕ್ಕೆ ಮನೆಯಿಂದ 5-5:15 ವರ್ಷದಲ್ಲಿ ಹೊರಟಿದ್ದೇವೆ. ಅಲ್ಲಿ 6 ಕಾಲಕ್ಕೆ ನಾವು ರೀಚ್ ಆಗಿದ್ದೇವೆ. ಆ ಕಾರ್ಯಕ್ರಮ ಹೇಗಾಯಿತು ಅಂತ ನೋಡ್ಕೊಂಡು ಬರೋಣ. ಅಯ್ಯಪ್ಪ ಕಾಲಿಗೆ ಕಲ್ಲು ಮುಳ್ಳು ಅಯ್ಯಪ್ಪ 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 ಮಾಲೆ ಸ್ವಾಮಿ ಮಾಲೆ ಅಯ್ಯಪ್ಪ ಮಾಲೆ ಸ್ವಾಮಿ ಮಾಲೆ ಅಯ್ಯಪ್ಪ ಸ್ವಾಮಿಯೇ ಈಶ್ವರಿಯೇ ಅಯ್ಯಪ್ಪ ಸ್ವಾಮಿಯೇ ಇದೇ ನೋಡಿ ನಮ್ಮ ಬಿರಿ ಅಯ್ಯಪ್ಪನ ಕೂರಿಸಿರೋದು ಇಲ್ಲೇ. ನಾವು ಒಟ್ಟು 30 ಜನ ಇಲ್ಲಿ ಬಿರಿಯಲ್ಲಿದ್ದೇವೆ. ಮೊನ್ನೆ ಮಹಾಪೂಜೆ ಆಯಿತು, ತುಂಬ ವಿಜೃಂಭಣೆಯಲ್ಲಾಯಿತು. ಇಲ್ಲಿ ಊರಿನ ಜನ ಕೂಡ ಸೇರಿದರು. ಅದರ ಜೊತೆಗೆ ನಮ್ಮ ಬಿರಿಗೆ 2 ಸ್ವಾಮೀಜಿಗಳು ಬಂದು ಭೇಟಿಯಾದರು. ಅದು ದೊಡ್ಡ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಶಿರೂರು ಸ್ವಾಮಿಗಳು ಮತ್ತು ಕೊಂಡೇವರು ಸ್ವಾಮಿಗಳ ಪ್ರವಚನ ಕೂಡ ಇತ್ತು. ಅಯ್ಯಪ್ಪ ಮಾಲೆ ವೃತ್ತದಲ್ಲಿ ಇರಬೇಕಾದ್ರೆ ಸ್ವಾಮೀಜಿಗಳನ್ನ ನೋಡೋ ಒಂದು ಮತ್ತು ಅವರಿಂದ ಆಶೀರ್ವಾದ ಪಡೆಯೋದು, ಅದಕ್ಕೆ ಬಹಳಷ್ಟು ಶಕ್ತಿ ಸಿಗುತ್ತಂತೆ. ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಇನ್ನೇನು ಸ್ವಲ್ಪ ದಿನದಲ್ಲಿ ಹೊರಡಬೇಕು ಅನ್ನೋ ಒಂದು ಖುಷಿ ನಮ್ಮಲ್ಲಿ ಇದೆ. ನಮ್ಮ ಬಿರಿಯಲ್ಲಿ ನೋಡಿ, ಇವರು ರವಿಸ್ವಾಮಿ ಅಂತ, ಇವರು ಚಿನ್ನದ ಕೆಲಸ ಮಾಡ್ತಾರೆ. ಇವರು ನಿಶಾಂತ್ ಸ್ವಾಮಿ, ಇವರದ್ದು ಬಸ್ ಇದೆ. ಎಲ್ಲ ಒಂದೊಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಯತೀಶ್ ಸ್ವಾಮಿ, ಇವರು ಶಂಖ ಊದದಲ್ಲಿ ಎಕ್ಸ್ಪರ್ಟ್. ನಾನು ಪ್ರವೀಣ್ ಅಂತ, ನಮ್ಮದು ಇಂಟೀರಿಯರ್ ಡೆಕೋರೇಟಿವ್ ಭಾಗ್ಯಜ್ಯೋತಿ ಇಂಡಸ್ಟ್ರೀಸ್ ಅಂತ ಫ್ಯಾಕ್ಟ್ರಿ ಓಡಿಸ್ತಾ ಇದ್ದೇನೆ. ನಾನು ನಿಶಿತ್ ಅಂತ, ನಾನು ಶಿಫಾಲಿ ಟ್ರಾವೆಲ್ಸ್ ಅಂತ ನಮ್ಮದು ಟ್ರಾವೆಲ್ಸ್ ಉಂಟು. ಭೀಷ್ಮ ಸ್ವಾಮಿ, ಇವರದ್ದು ಇಲ್ಲಿ ಒಂದು ಗಂಟೆ ಕಟ್ಟಿದ್ದಾರೆ. ಇದಕ್ಕೆ ಗಂಟೆ ಸ್ವಾಮಿ ಅಂತ ಹೇಳ್ತಾರೆ. ಯಾಕಂದರೆ ಇವರು 3ನೇ ವರ್ಷಕ್ಕೆ ಶಬರಿಮಲೆಗೆ ಹೋಗೋದು. 3ನೇ ವರ್ಷಕ್ಕೆ ಯಾರೆಲ್ಲ ಹೋಗ್ತಾರೆ ಅವರಿಗೆ ಒಂದು ಗಂಟೆ ಕಟ್ತಾರೆ, ಹಾಗೆ ಗಂಟೆ ಸ್ವಾಮಿ ಅಂತ. ಪ್ರದೀಪ್ ಅಂತ ಹೆಸರು, ನಮ್ಮದು ಬಿಸ್ನೆಸ್ ಇವರದ್ದು. ಇವರು ನಾಗುಸ್ವಾಮಿ ಅಂತ, ಇವ್ರದ್ದು ತುಂಬ ಡಿಫ್ರೆಂಟ್ ನಗು. ಇವರು ಗಣೇಶ್ ಸ್ವಾಮಿ, ಎಲೆಕ್ಟ್ರಿಷಿಯನ್. ಇವರು ಆಕಾಶ್ ಸ್ವಾಮಿ, ಇವರು ಕನ್ಯಾಸ್ವಾಮಿ. ರಮೇಶ್ ಸ್ವಾಮಿ ಇದ್ದಾರೆ.
ಅಯ್ಯಪ್ಪ ಮಾಲೆ ಎಷ್ಟು ವರ್ಷ ಆಯಿತು? ನಾನು 18 ವರ್ಷದಿಂದ ಆಗ್ತಾಯಿದ್ದೆ. 18 ವರ್ಷ ನೋಡಿ, 18 ವರ್ಷಕ್ಕೆ ತೆಂಗಿನ ಗಿಡ ಅಲ್ಲ, ತೆಂಗಿನ ಗಿಡ ತಗೊಂಡು ತೆಂಗಿನ ಗಿಡ. ಇವರ ಮನೆಯಲ್ಲಿ ಕೂಡ ವಿಶೇಷವಾಗಿ ಪೂಜೆ ಎಲ್ಲ ಇತ್ತು. ಆ ಪೂಜೆ ನಾವೆಲ್ಲರೂ ಹೋಗಿದ್ವಿ. ತುಂಬ ಚೆನ್ನಾಗಿ ಫಲಹಾರ ಮತ್ತು ಪೂಜೆ ಎಲ್ಲ ಚೆನ್ನಾಗಿತ್ತು. ಇವರ ಮನೆಯಲ್ಲಿ ಒಳ್ಳೆ ಆತಿಥ್ಯ ಕೊಟ್ಟರು ಸ್ವಾಮಿಗಳಿಗೆ ಎಲ್ರಿಗೂ ಕೂಡ. ಇವರು ಕಿರಣ್ ಸ್ವಾಮಿ ಅಂತ, ಮತ್ತು ಇವರು ಚುಚ್ಚು ಸ್ವಾಮಿ ಅಂತ. ಇವರು ನಮ್ಮ ಅಯ್ಯಪ್ಪನ ಸ್ವಾಮಿಯ ಪೂಜೆಗೆ ಎಂತೆಲ್ಲ ಬೇಕೋ ಅದೆಲ್ಲ ಮೊದಲೇ ತಯಾರು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾರೆ. ಕಿರಣ್ ಸ್ವಾಮಿ ಹೇಗೆ ಅಂದರೆ ಓವರಾಲ್ ಆಗಿ ಎಲ್ಲ ಈ ಊರಿನವ್ರಿಗೂ ಖುಷಿ ಆಗಬೇಕು ಆ ರೀತಿ ಅದನ್ನು ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಏನಾದರೂ ಒಂದು ಕಾಣಿಕೆ ಅಥವಾ ಏನಾದರೂ ಕೊಡೋ ರೂಪದಲ್ಲಿ ನಮ್ಮ ಭಕ್ತರದ ಅಯ್ಯಪ್ಪ ಭಕ್ತರಿಂದ ಕಡೆಯಿಂದ ಅವರಿಗೆ ಕೊಟ್ಟು ಇಡೀ ಊರಿನವರು ಕೂಡ ಒಂದು ಖುಷಿಯಲ್ಲಿ ನಮ್ಮನ್ನು ನೋಡ್ತಿದ್ದಾರೆ, ಕಾಣ್ತಿದ್ದಾರೆ ಅನ್ನೋದಕ್ಕೆ ಇವರು ಒಬ್ಬರು ಪಾರ್ಟು. ಕಿರಣ್ ಸ್ವಾಮಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಫಸ್ಟ್ ಟೈಮ್ ಮಾಲೆ ಆಗ್ತಿರೋದು. ನನ್ನ ಫ್ರೆಂಡು ಮುಖಾಂತರ ಈ ಬೀರಿಗೆ ಬರುವಾಗೆ ಆಯಿತು. ಅದೊಂದು ತುಂಬ ಪುಣ್ಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿಯ ನೀತಿ ನಿಯಮಗಳು ಬೇರೆ ಕಡೆ 1-2-3 ಕಡೆ ನಾನು ನೋಡಿದ್ದೇನೆ. ಅದಕ್ಕಿಂತಲೂ ತುಂಬ ಒಳ್ಳೆಯ ರೀತಿಯಲ್ಲಿ ಮತ್ತು ತುಂಬ ಶ್ರದ್ಧೆ ನಮ್ಮ ಗುರುಸ್ವಾಮಿಗಳಿಂದ ಇದೆಲ್ಲ ನಾವು ತುಂಬ ಕಲ್ತ್ವಿ. ಈ 48 ದಿವಸದ ವೃತ್ತಾಚರಣೆ ಹೇಗೆ ಅಂತ ಹೇಳಿದ್ರೆ ಜೀವನದಲ್ಲೇ ಮೊದಲ ಅನುಭವ. ಈ ಥರ ಇಷ್ಟು ವರ್ಷದಲ್ಲಿ ನಾನು ಇದ್ದೇ ಇಲ್ಲ ಈ ರೀತಿಯಾಗಿ. ಈ ಅಯ್ಯಪ್ಪ ವೃತ್ತದ ಮಾಲೆ ಹಾಕಿರೋ ದಿವಸದಲ್ಲಿ ಏನೇನು ನೀತಿ ನಿಯಮ ಮಾಡಿದ್ದೇವೆ ಅದರ ಯಾವುದಾದ್ರು ಒಂದು ಕ್ರಮವನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಬಿರಿ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ. ಮುಖ್ಯ ಗುರುಸ್ವಾಮಿಗಳು, ಪ್ರತಿಯೊಂದು ಸ್ವಾಮಿಗಳು ಕೂಡ ವಿಭಿನ್ನ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಯಾರು ಕೂಡ ಇಲ್ಲಿ ಕೂತಿರೋದಂತ ನಾನು ನೋಡಿಲ್ಲ. ಪ್ರತಿಯೊಬ್ಬರು ಪ್ರತಿನಿತ್ಯ ಏನಾದರೂ ಒಂದು ಕೆಲಸ ಅವರವರ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿ ಶ್ರದ್ಧೆಯಾಗಿ ಇರ್ತದೆ. ಯಾರಾದರೂ ಮುಂದೆ ಮೊದಲ ಬಾರಿ ಮಾಲೆ ಹಾಕಬೇಕು ಅಂತಿದ್ರೆ ಇಲ್ಲಿ ಹಾಕಿದ ಅನುಭವ ನಿಮಗೆ ಇನ್ನೂ ಲೈಫಲ್ಲಿ ಇದಕ್ಕಿಂತ ದೊಡ್ಡ ಅನುಭವ ಸಿಗಲಿಕ್ಕಿಲ್ಲ ಅಂತ ನನ್ನದೊಂದು ಅಭಿಪ್ರಾಯ. ಮೊನ್ನೆ ಒಂದು ಮಗುನ ಎತ್ಕೊಂಡು ಬಂದರು, ನೆಕ್ಸ್ಟ್ ಬರಬೇಕಾದ್ರೆ ನಡ್ಕೊಂಡು ಬರ್ತಾರೆ. ಇಂಥದ್ದೆಲ್ಲ ಪವಾಡ ಮಹಿಮೆ ಈ ಅಯ್ಯಪ್ಪ ಸ್ವಾಮಿಯ ಭಕ್ತ ವೃಂದದಲ್ಲಿ ನಡೆದಿದೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ, ಖುಷಿ ಅನಿಸ್ತಿದೆ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಇವರಿದ್ದಿದ್ದು ಶ್ರೀ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವಸ್ಥಾನ ಮಂದಾರ ಬೈಲು. ಈ ದೇವಸ್ಥಾನಕ್ಕೆ ದೊಡ್ಡ ಇತಿಹಾಸನೇ ಇದೆ. ಅದರ ಬಗ್ಗೆ ಇಲ್ಲಿ ಅರ್ಚಕರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಶ್ರೀ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿರ್ತಕ್ಕಂತಹ ರಂಗನಾಥ್. ನಾನು ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಮಂದಾರ ಬಯಲು. ಈ ಕ್ಷೇತ್ರವು ಸರಿಸುಮಾರು 900 ವರ್ಷಗಳ ಐತಿಹ್ಯವಿದ್ದು ಇಲ್ಲಿ ಕರಾಡ, ಹವ್ಯಕ, ಅದೇ ರೀತಿಯಾಗಿ ಶಿವಳ್ಳಿ ಎಂಬತಕ್ಕಂತಹ 3 ಬ್ರಾಹ್ಮಣ ಪಂಗಡಗಳಿಂದ ಆರಾಧನೆಗೈದು ಅರ್ಚನೆಗೈದಿರ್ತಕ್ಕಂತಹ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಇದಾಗಿದ್ದು ಸರಿಸುಮಾರು 900 ವರ್ಷಗಳ ಹಿಂದೆ ಈ ಶಿವಾಜಿಯ ಆಡಳಿತ ಪ್ರದೇಶವಾಗಿರ್ತಕ್ಕಂತಹ ತುಳಜಾಪುರ, ಇಲ್ಲಿಂದ ಕರಾಡಸ್ಥ ಬ್ರಾಹ್ಮಣ ಪಂಗಡದವರು ಆ ತುಳಜಾ ಭವಾನಿ ಎಂಬತಕ್ಕಂತಹ ದುರ್ಗೆಯ ಶಕ್ತಿಯನ್ನ ಅಲ್ಲಿಂದ ಆವಾಹಿಸಿಕೊಂಡು ಈ ಸನ್ನಿಧಾನಕ್ಕೆ ಬಂದು ಆರಾಧಿಸ್ತಾ ಬಂದರು. 300 ವರ್ಷಗಳ ಕಾಲ ಇವರ ಆರಾಧನೆಯು ಉಪಲಬ್ಧವಿದ್ದು ತದನಂತರದಲ್ಲಿ ಹವ್ಯಕ ಬ್ರಾಹ್ಮಣ ಕುಟುಂಬಸ್ಥರಿಂದ ಪಂಚಾಯತನ ಪೂಜಾ ಪದ್ಧತಿಯ ಪ್ರಕಾರವಾಗಿ ಸ್ಕಂದ, ಸೂರ್ಯನಾರಾಯಣ, ಶಿವ, ಗಣಪತಿ, ದುರ್ಗೆ ಈ 5 ದೇವರ ಸಾನ್ನಿಧ್ಯವನ್ನ ಇಲ್ಲಿ ಪ್ರತಿಷ್ಠಾಪಿಸಿಕೊಂಡು 300 ವರ್ಷಗಳ ಕಾಲ ಅವರೂ ಪೂಜೆಯನ್ನ ಮಾಡಿದರು ಎಂಬ ಐತಿಹ್ಯವಿದೆ. ತದನಂತರದಲ್ಲಿ ಶಿವಳ್ಳಿ ಮತಸ್ಥ ಬ್ರಾಹ್ಮಣರು ಇಲ್ಲಿ ಬಂದು ಆ ಪಂಚಾಯತನ ಪೂಜಾ ಪದ್ಧತಿಯ ಜೊತೆಗೆ ವೆಂಕಟರಮಣ ದೇವರ ಒಂದು ಸಾನ್ನಿಧ್ಯವನ್ನ ಆರಾಧಿಸಿಕೊಂಡು ಬಂದರು ಎಂಬತಕ್ಕಂಥ ಐತಿಹ್ಯವಿದೆ. ಈ ಜಾಗದಲ್ಲಿ ಹೆಚ್ಚು ಮಂದಾರ ಪುಷ್ಪಗಳಿಂದ ಸಮೃದ್ಧಿಯಾಗಿ ಬೆಳೀತಾ ಇದ್ದಿದ್ದರಿಂದ ಈ ಜಾಗಕ್ಕೆ ಮಂದಾರ ಬಯಲು ಎಂಬತಕ್ಕಂತಹ ಹೆಸರು ಬಂದಿದೆ ಎಂಬ ಐತಿಹ್ಯವನ್ನ ಹೇಳ್ತಾರೆ. ಇತ್ತೀಚೆಗೆ ತಾಂಬೂಲ ಪ್ರಶ್ನೆಯನ್ನ ಇಟ್ಟಂತಹ ಸಂದರ್ಭದಲ್ಲಿ ಈ ಕ್ಷೇತ್ರ ಸಾನ್ನಿಧ್ಯವು ಬಹಳ ಪುರಾತನವಾಗಿದ್ದು ಈ ಕ್ಷೇತ್ರದ ನಾಗಬನದ ಪಕ್ಕದಲ್ಲಿ ಒಂದು ಸಣ್ಣ ಕೆರೆ ಇದ್ದು ಆ ಕೆರೆಯಲ್ಲಿ ಉದ್ಭವಲಿಂಗ ಇದ್ದುಕೊಂಡು ಆ ಶಿವಲಿಂಗಕ್ಕೆ ಯೋಗಿಯು ಬಂದು ಆರಾಧನೆ ಈಗಲೂ ಮಾಡ್ತಾ ಇದ್ದಾರೆ ಎಂಬ ವಿಚಾರವು ಪ್ರಶ್ನೆಯ ಮುಖಾಂತರವಾಗಿ ಬಂದಿದೆ.
ಈ ಕ್ಷೇತ್ರದಲ್ಲಿ ಮೆರೆದಾಡ್ತಾ ಇರತಕ್ಕಂತಹ ದೈವ ಸಾನ್ನಿಧ್ಯಗಳು ಇಲ್ಲಿ ಇದೆ. ಆ ದೈವ ಸಾನ್ನಿಧ್ಯಗಳಲ್ಲಿ ಸತ್ಯದೇವತೆ, ಕಲ್ರೊಟ್ಟಿ, ಪಂಜುರ್ಲಿ, ಗುಳಿಗ ಸಾನ್ನಿಧ್ಯಗಳಿದ್ದು ತದನಂತರ ಪ್ರಶ್ನಾಕಾಲದಲ್ಲಿ ಇಲ್ಲಿ ರಕ್ತೇಶ್ವರಿ ಮತ್ತು ಸಿದ್ಧಿ ಕಲ್ರೊಟ್ಟಿಯ ಆರಾಧನೆಯನ್ನು ಪ್ರಾರಂಭಿಸಬೇಕು ಎಂಬತಕ್ಕಂತಹ ವಿಚಾರಗಳು ಬಂದಾಗ ಮರುಪ್ರತಿಷ್ಠೆ ಆಗಿದ್ದು ದೈವಗಳ ಸಾನ್ನಿಧ್ಯ ಜೀರ್ಣೋದ್ಧಾರವಾಗಿದೆ. ಇಲ್ಲಿ 1000 ದೈವಗಳ ಬೀಡಾಗಿತ್ತು. ಇದು ಪ್ರಧಾನ ದೈವವಾಗಿ ಕಲ್ರೊಟ್ಟಿ, ಪಂಜುರ್ಲಿ ಹಾಗೆಯೇ ಗುಳಿಗ ದೈವಗಳ ಆರಾಧನೆಯು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಎಂಬತಕ್ಕಂತಹ ವಿಚಾರದೊಂದಿಗೆ ನನ್ನ ಸಣ್ಣ ಮಾತನ್ನು ಮುಗಿಸ್ತೇನೆ. ಇರುಮುಡಿ ಕಟ್ಟಿಯಾದ ನಂತರ ಮಹಾಪೂಜೆ ಇತ್ತು ಮಧ್ಯಾಹ್ನ. ತುಂಬ ಚೆಂದ ಆಗಿದೆ. ಪ್ರಸಿದ್ಧಿ ಬಗ್ಗೆ ಹೇಳಬೇಕಂದ್ರೆ ಅವಳು ನಿಲ್ತಾನೇ ಇರಲಿಲ್ಲ, ಎಲ್ಲ ಕಡೆ ಓಡಾಡ್ತಿದ್ಲು. ಆ ಮಹಾಪೂಜೆಯನ್ನು ನೋಡಲಿಕ್ಕೆ 2 ಕಣ್ಣು ಸಾಲುದಿಲ್ಲ. ನಾವು ಡೈಲಿ 5 ಗಂಟೆಗೆ ಲಾಗ್ ನೋಡುತ್ತೇವೆ, ನೀವು ಕೂಡ ತಪ್ಪದೆ ನೋಡಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಜೀಪಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬರ್ತಾ ಇರಬೇಕಾದ್ರೆ ಮನೆ ಹತ್ರನೇ ಶೂಟಿಂಗ್ ನಡೀತಾ ಇತ್ತು. ಇದೇನು ಶೂಟಿಂಗ್ ಅಂತ ನೋಡಿದರೆ ರಾಜ್ ಬಿ ಶೆಟ್ಟಿ ಅವರು. ಸೊ ರಾಜ್ ಬಿ ಶೆಟ್ಟಿ ಅವ್ರನ್ನ ನಮ್ಮ ಊರಲ್ಲಿ ನೋಡಿ ತುಂಬನೇ ಖುಷಿ ಆಯಿತು. ವ್ಲಾಗ್ನ ಎಂಡ್ ಮಾಡುವಂಥ ಟೈಮ್ ಕೂಡ ಬಂದಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನದಿಂದ ಕೇಳ್ತಿರೋ ವ್ಲಾಗ್, ಬರ್ಡೇ ವ್ಲಾಗ್ ದಂತಜಾತ್ರೆ ವ್ಲಾಗ್ಸಲ್ಲಿ ರಿಲೀಸ್ ಆಗಿದೆ. ಅದನ್ನು ನೋಡೋದನ್ನ ಮಿಸ್ ಮಾಡಬೇಡಿ. ಹಾಗೆಯೇ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಹೊರಟ ಸ್ವಾಮಿಗಳು ಚಂದದಲ್ಲಿ ಹೋಗಿ ಬರಲಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.